ಈಗ SP ಅವರು ZPCS ಅವರು ಬಹಳ ಚಂದ ನಿಮ್ಗೆ ತಿಳಿಯೋಂಗ್ ಹೇಳ್ಯಾರ. ಒಬ್ಬ ವ್ಯಕ್ತಿ ಪಾಸಿಟಿವ್ ಬಂದ್ರ ಅವ್ರ ಮನ್ಯಾಗ ಇರಬಾರ್ದು, ಇಮಿಡಿಯೇಟ್ ಆಗಿ ಅವರು ಹೊರಗೆ ಹೋಗ್ಬೇಕು. ಕೋವಿಡ್ ಕೇರ್ ಸೆಂಟರ್ಗೆರ ಆಸ್ಪತ್ರೆಗೆ ಎಲ್ಲರ ಹೋಗಿ ಇರಬೇಕು. ಅಂದ್ರೆ ಅವ್ರು ಉಳಿದ ಮಂದಿ, ಓಣಿ ಮಂದಿ, ಊರಿನ ಮಂದಿ ಬಚಾವ್ ಆಗ್ತಾರ. ಅವ್ರು ಅಲ್ಲೇ ಉಳಿದ್ರಂದ್ರ, ಹಠ ಮಾಡಿ ಅಲ್ಲೇ ಉಳಿದ್ರಂದ್ರ ಒಂದ್ ಮನ್ಯಾಗ ಇದ್ದಾಗ 4 ಮನೆ ಆಕತಿ, 4 ಮನೆ ಇದ್ದಾಗ 40 ಮನೆ ಆಗ್ತೈತಿ. ಈ ಊರೊಳಗ 80-90 ಕೇಸಸ್ ಬಂದದ್ದು ಹಿಂಗ. ಮತ್ತ ಇಲ್ಲಿ ಒಂದ್ ಮನಿ ಒಳಗ ನಾವು ನೋಡಿದ್ವಿ, ಈಗ ತೀರ್ಕೊಂಡು ಅವ್ರ ಮನೆಗೆ ಹೋಗಿದ್ವಿ. ಅವರು ಅಲ್ಲೇ ಇಲ್ಲೇ ತೋರಿಸ್ಕೊಂಡು ಲಾಸ್ಟಿಗೆ ಮೇಲೆ ಚಿಗಟೇರಿ ಆಸ್ಪತ್ರೆಗೆ ಬಂದ್ರು. 1 ದಿವಸ ಉಳಿದ್ರು, ಮರುದಿವ್ಸ ಕಳ. ಹಿಂಗಾಗ್ಬಾರ್ದು. ರೋಗದ ಲಕ್ಷಣ ಇತ್ತು ಅಂದ್ರ ಈಗೇನ್ ಟೆಸ್ಟ್ ಮಾಡಕ್ ನಮ್ ಟೀಮ್ನವ್ರು ಬಂದಾರ, ಕೂಡಲೇ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸ್ಕೋಬೇಕು. ಟೀಮ್ ಬರ್ಲಿ ಅಂತ ಕಾಯಬಾರ್ದು, ಸೀದಾ ಆಸ್ಪತ್ರೆಗೆ ಬಂದ್ಬಿಡಿ. ನಿಮ್ಮ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲೈತಿ ಅಲ್ಲೂ ಟೆಸ್ಟ್ ಮಾಡ್ತಾರ. ಇದು ಎಲ್ಲಿ ಬರ್ತದ? ಈ ಊರಿಗೆ ಬಂದ್ಬಿಡಿ. ಇಲ್ಲಿ PHC ಐತಿ, ಅಲ್ಲೂ ಟೆಸ್ಟ್ ಮಾಡ್ತಾರ. ಟೆಸ್ಟ್ ಮಾಡ್ತೀರಿ PHC ಅಲ್ಲಿ ಟೆಸ್ಟ್ ಮಾಡಿಸ್ಕೊಡ್ರಿ. ಟೀಮ್ ಬರುತ್ತಾನ ಕಾಯೋದ್ ಬೇಕಾಗಿಲ್ಲ. ಕೂಡಲೇ ಟೆಸ್ಟ್ ಮಾಡ್ಕೊಂಡು ಪಾಸಿಟಿವ್ ಬಂದ್ರಿ ಅಂದ್ರೆ ಇಮಿಡಿಯೇಟ್ ಆಗಿ ಕೋವಿಡ್ ಕೇರ್ ಸೆಂಟರ್ ಬರ್ರಿ. ಕೂಡಲೇ ಕೋವಿಡ್ ಕೇರ್ ಸೆಂಟರ್ ನೀವು ಬಂದ್ರಿ ಅಂದ್ರೆ ನಿಮ್ಮನ್ನ ಬಹಳ ಚಂದ ಆರೈಕೆ ಮಾಡ್ತೀವಿ. ಏನಲ್ಲಿ ಊಟ ತಿಂಡಿ ವ್ಯವಸ್ಥೆ ನೋಡಿದ್ರ ನನಗ್ ನಿಜವಾಗಿನೂ ನಾನು ಯಾವಾಗಾರ ಪಾಸಿಟಿವ್ ಆಗಿ ಬಂದು ಅಲ್ಲಿ ಹೋಗಿ ಇದ್ದು ಬರ್ಬೇಕಂತ ಅಷ್ಟು ಖುಷಿ ಅನ್ಸೈತಿ. ಅಷ್ಟು ಚಲೋ ವ್ಯವಸ್ಥೆ ಐತ್ರಿ ಅಲ್ಲಿ. ಏನು ಚಂದ ವ್ಯವಸ್ಥೆ, ಬಹಳ ಅಂದ್ರೆ ಬಹಳ. ಅದಕ್ಕ ನೀವ್ ಯಾರು ಅಲ್ಲಿ ಹೋಗಾಕ ಒಂದ್ ಸ್ವಲ್ಪ ನಿಮಗೆ ಬಿಡೆ ಮಾಡ್ಕೊಳಂಗಿಲ್ಲ, ಹಿಂದೆ ಮುಂದೆ ನೋಡ್ಬೇಡ್ರಿ. ಕೂಡಲೇ ಹೋಗಿ ಅಲ್ಲಿ ಇದ್ದು 8 ಇರುವುದು ಇದ್ದು ನಿಮ್ಮನ್ನ ನೀವು ಗುಣಮುಖರನ್ನಾಗಿ ಮಾಡ್ಕೊಂಡು ಊರಿಗೆ ಬಂದು ಬೇಕಾದಲ್ಲಿ ಓಡಾಡ್ರಿ, ಬೇಕಾದವ್ರ ಮನೆಗೆ ಹೋಗ್ರಿ. ಈಗ ನೋಡ್ರಿ, ಆ ಮನೆಗೆ ಹೋಗಿ ಆ ಮಗಳು ಸೊಸಿ ಯಾವ್ದೋ ಊರಿಗೆ ಹೋಗೈತಂತ ಎಳೆ ಒಳಗೆ ಅಂತ ಹೇಳಿ